ಜಲಸಂಧಿಯನ್ನ ಇರಾನ್ ಈಗ ಬಂದ್ ಮಾಡ್ತು ಅಂತ ಹೇಳಿ ಆದ್ರೆ ಯಾವ ರಾಷ್ಟ್ರಕ್ಕೆ ಅದರ ಹೊಡೆತ ತಟ್ಟುತ್ತೆ ಸರ್? ಈಗ US ನೇವಿದು 5th ಫ್ಲೀಟ್ ಇಸ್ ಸ್ಟೇಷನ್ಡ್ ಇನ್ ಬಾರೇನ್. US ಸೆಂಟ್ರಲ್ ಕಮಾಂಡ್ ಕತಾರ್ ಅಲ್ಲಿ ಇದೆ, ಅಂಡ್ ಡಿಗೋ ಗಾರ್ಷಿಯಾ ಅಂಡ್ ಮರುಷಿಯಸ್, ಅಂಡ್ 6th ಫ್ಲೀಟ್ ಇನ್ ಇಟಲಿ ಅಂಡ್ ಜಪಾನ್. ಈಗ US ಯಾಕೆ ಇಷ್ಟು ಮಿಲಿಟರಿ ಪವರ್ ಆಗಿದೆ? ಯಾಕಂದ್ರೆ ಇಟ್ಸ್ ನೇವಿ ಇಸ್ ವೆರಿ ಸ್ಟ್ರಾಂಗ್. ಸೊ ಈ ನೇವಿದು ಪವರ್ ಮಿಡ್ಲ್ ಈಸ್ಟ್ ಅಲ್ಲಿ ಕಡಿಮೆ ಆಗುತ್ತೆ ಇರಾನ್ ಗಲ್ಫ್ ಆಫ್ ಹೊರ್ಮೂಸ್ ಬ್ಲಾಕ್ ಮಾಡಿದ್ರೆ. ಸೊ ಈಗ ಅದು ಚರ್ಚೆ ನಡೀತಾ ಇದೆ. ಈಗ ಯುದ್ಧ ಶುರುವಾಗಿದೆ. ಈಗ ಯುದ್ಧ ಶುರುವಾಗಕ್ಕೆ ಮುಂಚೆ ಬರೀ ಡಿಪ್ಲೊಮಸಿ, ಹೌದು, ಈಗ ಡಿಪ್ಲೊಮಸಿ ಫೇಲ್ ಆಗಿದೆ, ನ್ಯೂಕ್ಲಿಯರ್ ಡಿಪ್ಲೊಮಸಿ ಫೇಲ್ ಆಗಿದೆ, ಅದಕ್ಕೋಸ್ಕರ ಯುದ್ಧ ಶುರುವಾಗಿದೆ. ಈಗ ಯುದ್ಧ ಮುಗಿಸ್ಬೇಕಾದ್ರೆ ಪುನಃ ಡಿಪ್ಲೊಮಸಿ ಶುರುವಾಗಬೇಕು. ಈಗ ಅದರಲ್ಲಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಇಂಡಿಯಾಗೆ ಚಾನ್ಸ್ ಸಿಗುತ್ತಾ? ಬಿಕಾಸ್ ಇಂಡಿಯಾ ಇರಾನ್ ಜೊತೆ ಒಳ್ಳೆ ರಿಲೇಷನ್ಸ್ ಇದೆ, US ಜೊತೆ ರಿಲೇಷನ್ಸ್ ಇದೆ, ಇಸ್ರೇಲ್ ಜೊತೆ ರಿಲೇಷನ್ಸ್ ಇದೆ. ಸೊ ಇಂಡಿಯಾ ಇಸ್ ಅ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ನಮ್ಮ ಪ್ರೈಮ್ ಮಿನಿಸ್ಟರು ಜಾಸ್ತಿ ಪ್ರಯತ್ನ ಪಟ್ಟರೆ ಏನಾದ್ರೆ ಒಂದು ಸೊಲ್ಯೂಷನ್ ಸಿಕ್ಬಹುದು, ಸಂಧಾನ ಸಾಧ್ಯತೆಗಳ ಬಗ್ಗೆ. ಹೌದು ಸರ್, ತಾವು ಹೇಳ್ತಾ ಇದ್ರಿ ಈಗ ಒಂದು ವೇಳೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಯಿತು ಅಂತ ಹೇಳಿ ಆದರೆ ಭಾರತ ಏನೇನು ಚಾಲೆಂಜ್ಗಳನ್ನು ಎದುರಿಸಬೇಕಾಗತ್ತೆ, ಭಾರತದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಸರ್? ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ನಮ್ದು ಎಕ್ಸ್ಪೋರ್ಟ್ ಬಿಲ್ಲು ಕಡಿಮೆ ಆಗುತ್ತೆ, ಮತ್ತೆ ನಮ್ಮ ಆರ್ಥಿಕ ಸ್ಥಿತಿ ಕುಂಠಿತ ಆಗುತ್ತೆ. ಹೌದು ಹೌದು ಹೌದು. ಸೊ ಇದು ಯುದ್ಧ ಅಂದ್ರೆ ಯಾರಿಗೆ ಒಳ್ಳೇದಲ್ಲ. ಇದು ಯುದ್ಧ ಅಂದ್ರೆ ಒಂದು ದೊಡ್ಡ ಕ್ಯಾನ್ಸರ್ ರೀತಿ. ಸೊ ಯಾರಿಗೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಇಷ್ಟ ಇಲ್ಲ. ಎಲ್ಲ ಕಂಟ್ರೀಸ್ ಇಂಟ್ರೆಸ್ಟ್, ಎಲ್ಲ ಕಂಟ್ರಿ ದೇಶಗಳಿಗೆ ಏನ್ ನೋಡೋದು, ತಮ್ಮ ನ್ಯಾಷನಲ್ ಇಂಟ್ರೆಸ್ಟ್. ಹೌದು. ಸೊ ವಾರ್ ಅಂಡ್ ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ನಾಟ್ ಅಲೈನ್ಡ್. ಸೊ ಎಲ್ಲರೂ ಈಗ ಡಿಪ್ಲೊಮ್ಯಾಟಿಕ್ ಆಪ್ಷನ್ ನೋಡ್ತಾರೆ. ಒಂದೋ ಇರೋದು ಡಿಪ್ಲೊಮ್ಯಾಟಿಕ್ ಆಪ್ಷನ್, ಇಲ್ದೋದ್ರೆ ವಾರ್. ಅದೇ ಇನ್ಸ್ಟ್ರೂಮೆಂಟ್ ಆಫ್ ಫಾರಿನ್ ಪಾಲಿಸಿ ಹೇಳೋದು, ನಿಜ. ವಾರ್ ಆರ್ ಡಿಪ್ಲೊಮಸಿ. ಸೊ ವೇರ್ ಡಿಪ್ಲೊಮಸಿ ಎಂಡ್ಸ್ ವಾರ್ ಬಿಗಿನ್ಸ್. ಸೊ ವೇರ್ ವಾರ್ ಎಂಡ್ಸ್ ಡಿಪ್ಲೊಮಸಿ ಶುರು ಆಗ್ಬೇಕು. ಈಗ ಎಲ್ಲರೂ ಪ್ರಯತ್ನ ಪಡ್ತಾರೆ, ಪಾಕಿಸ್ತಾನ ಪ್ರಯತ್ನ ಪಡ್ತಾರೆ. ಬಿಕಾಸ್ ಪಾಕಿಸ್ತಾನ್ಗೆ ವಾಷಿಂಗ್ಟನ್ US ಜೊತೆ ಒಳ್ಳೆ ರಿಲೇಶನ್ಶಿಪ್ ಇದೆ, ಇರಾನ್ ಜೊತೆ ಡಿಫೆನ್ಸ್ ಕೊಲಾಬರೇಷನ್ ಇದೆ, ಅಂಡ್ ಪಾಕಿಸ್ತಾನ ಸಪೋರ್ಟ್ ಮಾಡಿದೆ. ಈಗ ಇರಾನ್ ಏರ್ ಡಿಫೆನ್ಸ್ ಎಲ್ಲ ಪುನಃ ಇಸ್ರೇಲ್ ಡ್ಯಾಮೇಜ್ ಮಾಡಿದ ಮೇಲೆ ಪಾಕಿಸ್ತಾನ್ ಅಸಿಸ್ಟೆನ್ಸ್ ಕೊಟ್ಟು ಆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ನ ಎಲ್ಲ ರನ್ನಿಂಗ್ ಅಂಡ್ ಆಪರೇಷನಲ್ ಮಾಡಿದ್ದಾರೆ. ಕರೆಕ್ಟ್. ಈಗ ಇರಾನ್ ಒಂದು ವೇಳೆ ಯುದ್ಧವನ್ನ ಸಾರ್ತು ಅಂತ ಹೇಳಿ ಆದ್ರೆ, ಇರಾನ್ ಒಂದು ಮುಸ್ಲಿಂ ಕಂಟ್ರಿ, ಇನ್ನುಳಿದಂಥ ಪ್ರಪಂಚದ ಎಲ್ಲ ಮುಸ್ಲಿಂ ಕಂಟ್ರಿಗಳು ಕೂಡ ಇರಾನ್ ಜೊತೆಯಲ್ಲಿ ನಿಲ್ತವ? ಆ ರೀತಿ ವಾತಾವರಣವನ್ನ ಇರಾನ್ ಸೃಷ್ಟಿ ಮಾಡಿದ್ಯಾ? ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ಇರಾನ್ನ ಸಂಬಂಧ ಹೆಂಗಿದೆ? ಈಗ OIC ಇದೆ, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್. ಅದರಲ್ಲಿ 58 ಕಂಟ್ರೀಸ್ ಏನೋ ಇದೆ. ಬಟ್ ಅದರಲ್ಲಿ ಜಾರ್ಡನ್, ಸೌದಿ ಅರೇಬಿಯಾ, ಹೌದು, ಅಂಡ್ ಬಾರೇನ್ ಅವರೆಲ್ಲ ಬಹಳ ಪ್ರೋ US. ಸೊ ಅವರು ಯಾವುದೇ ಕಾರಣಕ್ಕೂ ಸಹಕಾರ ಮಾಡೋದಿಲ್ಲ, ಬಿಕಾಸ್ ಅವ್ರದ್ದು ಶಿಯಾ, ಇರಾನು ಶಿಯಾ ದೇಶ, ಅಂಡ್ ಸೌದಿ ಅರೇಬಿಯಾ ಸುನ್ನಿ. ಸೊ ಅವ್ರದ್ದು ಐಡಿಯಾಲಜಿಕಲ್ ಕ್ಲಾಶ್ ಆಗುತ್ತೆ. ಹೌದು, ಅದಕ್ಕೋಸ್ಕರ ಫುಲ್ OIC ಕಂಟ್ರೀಸ್, ಆರ್ಗನೈಸೇಷನ್ ಆಫ್ ಮುಸ್ಲಿಂ ಕಂಟ್ರೀಸ್, ಇರಾನ್ ಸಪೋರ್ಟ್ ಮಾಡೋಂಗಿಲ್ಲ. ಮತ್ತೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಫೈನಲಿ ಎಲ್ಲ ದೇಶಗಳು ಅವ್ರ ನ್ಯಾಷನಲ್ ಇಂಟ್ರೆಸ್ಟ್ ನೋಡ್ತಾರೆ. ಈವನ್ ಚೈನಾ ಇನ್ನು ಇಂಟರ್ಫಿಯರ್ ಆಗಿಲ್ಲ ಮಿಲಿಟರಿಲಿ ಯಾವುದೋ ರೀತಿಯಲ್ಲಿ. ರಷ್ಯಾ ಕೂಡ ಇಂಟರ್ಫಿಯರ್ ಆಗಿಲ್ಲ. ಈಗ ಇದು ಬರೀ 2 days ಓಲ್ಡ್ 3 days ಓಲ್ಡ್ US ಇನ್ವಾಲ್ವ್ಮೆಂಟ್. ಸೊ ಈಗ ಮುಂದಕ್ಕೆ ನೋಡಬೇಕು. ಈಗ ಎಲ್ಲರೂ ಪ್ರಯತ್ನ ಪಡ್ತಾರೆ, ಅಮೆರಿಕ, ಜಾರ್ಡನ್, ಎಲ್ಲ ಕಂಟ್ರೀಸು ವಾಷಿಂಗ್ಟನ್ ಮೇಲೆ ಪ್ರೆಷರ್ ಹಾಕ್ತಾರೆ ನಿಲ್ಸಕ್ಕೆ. ವಾಷಿಂಗ್ಟನ್ ಮೇಲೆ ಪ್ರೆಷರ್ ಹಾಕಿದ್ರೆ ಅದರದ್ದು ಎಫೆಕ್ಟ್ ಇಸ್ರೇಲ್ ಮೇಲೂ ಬೀಳ್ತದೆ. 100%. ಸೊ ಅದು ಬಹುಶಃ ಅಮೆರಿಕದ ಮೇಲೆ ತೀರ್ಮಾನ ಆಗುತ್ತೆ, ಡಿಸೈಡಿಂಗ್ ಅಮೆರಿಕ ಅನ್ನೋದಾಗುತ್ತೆ. ಸರ್, ತಾವು ಹೇಳ್ತಾ ಇದ್ರಿ ಈಗ ಇಸ್ರೇಲ್ ಮತ್ತೆ ನಮ್ಮ ಭಾರತ ನೋಡಿ, ಭಾರತ ಮೊನ್ನೆ ಆಪರೇಷನ್ ಸಿಂಧೂರ ಮಾಡ್ತು. ನಮ್ಮ ವಾಯುಸೇನೆ ಪಾಕಿಸ್ತಾನದ ಕೆಲವು ನೆಲೆಗಳನ್ನು, POKಯ ಕೆಲವು ನೆಲೆಗಳನ್ನು ಧ್ವಂಸ ಮಾಡ್ತು. ಅಲ್ಲಿರುವಂಥ ಉಗ್ರಗಾಮಿಗಳನ್ನು ನಾವು ಹೊಡೆದು ಹಾಕಿದ್ವಿ. ಇಲ್ಲೂ ಕೂಡ ಹಾಗೆ ಇಸ್ರೇಲ್ ಇರಾನ್ನ ಕೆಲವು ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡ್ತು, ಅಲ್ಲಿಯೂ ಕೂಡ ಡ್ಯಾಮೇಜ್ ಆಯಿತು. ಭಾರತದ ಸಿಂಧೂರ ಆಪರೇಷನ್ಗೂ ಇಸ್ರೇಲ್ ಇರಾನ್ನ ಮೇಲೆ ಮಾಡಿದಂಥ ಏರಿಯಲ್ ವಾರ್ಗೂ ಏನಿದ್ರಲ್ಲಿ ಸಾಮ್ಯತೆ ಏನಿತ್ತು? ಅವರ ಸ್ಟ್ರಾಟರ್ಜಿ ಮತ್ತು ನಮ್ಮ ಸ್ಟ್ರಾಟರ್ಜಿ ಹೇಗೆ ಇದು ಹೊಂದಾಣಿಕೆ ಅಥವಾ ವಿರುದ್ಧವಾಗಿತ್ತು ಸರ್?
ಓಕೆ, ಥ್ಯಾಂಕ್ ಯು. ಈಗ ವಾಯು ಶಕ್ತಿ, ಹಾ. ಈಗ ಯುದ್ಧದಲ್ಲಿ ಮೇನ್ ಕಾಂಪೊನೆಂಟ್ ವಾಯು ಶಕ್ತಿ ಇರೋದು, ಏರಿಯಲ್ ಪವರ್. ಡಿಸ್ಟೆನ್ಸ್ ದೂರ ಇದೆ, ಹಾಗಾಗಿ ಏನಿದ್ರು ಏರಿಯಲ್ ವಾರೇ ಆಗ್ಬೇಕು. ಹೌದು. ಈಗ ಆಪರೇಷನ್ ಸಿಂಧೂರಲ್ಲಿ ಇಂಡಿಯನ್ ಏರ್ಫೋರ್ಸು ಆನ್ ದಿ ಪೊಲಿಟಿಕಲ್ ಡೈರೆಕ್ಷನ್ ಆಫ್ ದಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ CCS ಹೋಗಿ ಅವ್ರಿಗೆ ಹೇಳಿದ್ದು ಬರೀ ಟೆರರಿಸ್ಟ್ ಟಾರ್ಗೆಟ್ನ ಹೋಗಿ ಹೊಡಿಬೇಕು. ಬಟ್ ಬರೀ ಟೆರರಿಸ್ಟ್ ಟಾರ್ಗೆಟ್ನ ಹೊಡೆಯೋದು ಕಷ್ಟ ಇದೆ. ಯಾಕಂದ್ರೆ ಏರಿಯಲ್ ವಾರ್ಫೇರ್ ಅಲ್ಲಿ ಕಾನ್ಸೆಪ್ಟ್ ಆಫ್ SEAD, ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್, ಫಸ್ಟ್ SEAD ಮಾಡಿ ಅವ್ರದ್ದು ರೇಡಾರು, ಅವರು ಏರ್ ಡಿಫೆನ್ಸ್ ವೆಪನ್ರಿ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿ ಮತ್ತೆ ಟೆರರಿಸ್ಟ್ ಟಾರ್ಗೆಟ್ ಹೊಡಿಬೇಕಿತ್ತು. ಈಗ ಇಸ್ರೇಲ್ ಏನ್ ಮಾಡಿದ್ದಾರೆ, IAF ಇಸ್ರೇಲಿ ಏರ್ ಫೋರ್ಸು ಫಸ್ಟ್ ಹೋಗಿ SEAD ಮಾಡಿದ್ದಾರೆ, ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸಸ್. ಇರಾನ್ದು ರೇಡಾರ್ಸು, ಏರ್ ಡಿಫೆನ್ಸ್ ನೋಡ್ಸ್ನ ಅದೆಲ್ಲ ನ್ಯೂಟ್ರಲೈಸ್ ಮಾಡಿಬಿಟ್ಟು ಥ್ರೂ ಇಂಟರ್ನಲ್ ಸ್ಯಾಬೊಟಾಜ್ ಅವ್ರನ್ನ ಹಿಡ್ಕೊಂಡು ಅದನ್ನ ಡ್ಯಾಮೇಜ್ ಮಾಡಿ ದೇ ಗಾಟ್ ಏರ್ ಸುಪೀರಿಯಾರಿಟಿ, ಡಾಮಿನೆನ್ಸ್ ಆಫ್ ದಿ ಏರ್. ಅದೇ ಮೇನ್ ಡಿಫರೆನ್ಸು. ಇಂಡಿಯನ್ ಮಿಲಿಟರಿ ಆರ್ ಇಂಡಿಯನ್ ಏರ್ ಫೋರ್ಸ್ ವಾಸ್ ನಾಟ್ ಗಿವನ್ ಅ ಫ್ರೀ ಹ್ಯಾಂಡ್. ದೇರ್ ವಾಸ್ ಲಾಟ್ ಆಫ್ ಪೊಲಿಟಿಕಲ್ ಕನ್ಸ್ಟ್ರೇಂಟ್. ನೀವು ಬರೀ ಟೆರರಿಸ್ಟ್ ಟಾರ್ಗೆಟ್ನ ಹೊಡಿಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಇಂಡಿಯನ್ ಏರ್ ಫೋರ್ಸ್ ಮೊಬಿಲೈಸ್ಡ್ ಆಫ್ಟರ್ 7 days. ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದ್ಮೇಲೆ 7 ದಿವಸ. ಆ 7 ದಿವಸದಲ್ಲಿ ಟೆರರಿಸ್ಟ್ಗಳೆಲ್ಲ ಬೇರೆ ಕಡೆ ಡಿಸ್ಪರ್ಸ್ ಆಗಿಬಿಟ್ಟಿದ್ದಾರೆ. ವೆನ್ ಯು ಮೊಬಿಲೈಸ್ ಏರ್ ಫೋರ್ಸ್ ಆರ್ ಏರ್ ಪವರ್, ಇಟ್ ಡಸ್ ನಾಟ್ ಟೇಕ್ ಮೋರ್ ದೆನ್ 6 hours or 2 hours. ಆಫ್ಟರ್ ಆಲ್ ಬರೀ ಏರ್ಕ್ರಾಫ್ಟು ಟೇಕ್ ಆಫ್ ಮಾಡ್ಬೇಕಷ್ಟೇ. ಇನ್ನು ಏರ್ಕ್ರಾಫ್ಟ್ ಇಲ್ಲಿ ಪಾಯಿಂಟ್ A ಇಂದ ಟೇಕ್ ಆಫ್ ಮಾಡ್ತಾರೆ, ಪಾಯಿಂಟ್ B ಇಂದ ಟೇಕ್ ಆಫ್ ಮಾಡಿದ್ರೆ ಅದೇನು ವ್ಯತ್ಯಾಸ ಇಲ್ಲ. ಟಾರ್ಗೆಟ್ ಹತ್ರ ಹೋಗಿ ಟೇಕ್ ಆಫ್ ಮಾಡಬೇಕು. ಬರೀ ಏರ್ಕ್ರಾಫ್ಟ್ ಆರ್ಮ್ ಮಾಡಿಬಿಟ್ಟು ಹೋಗ್ಬೇಕಷ್ಟೇ. ನಾವು 7 ದಿವಸ ತಗೊಂಡಿದ್ದಂದ್ರೆ ಬಹಳ ಲೇಟ್ ಆಯ್ತು. ಇಟ್ ಶುಡ್ ಬಿ ಇಮಿಡಿಯೇಟ್ ರೆಸ್ಪಾನ್ಸ್. ಅಂಡ್ ಏರ್ ಪವರ್ ಇಸ್ ಆಲ್ ಅಬೌಟ್ ಸ್ಪೀಡ್ ಅಂಡ್ ಫ್ಲೆಕ್ಸಿಬಿಲಿಟಿ. ಅದು ನಾವು ಕಾಂಪ್ರಮೈಸ್ ಮಾಡಿದ್ದೀವಿ. ಆ ಸಮಯ ಸಂದರ್ಭಕ್ಕೆ ಅದು ನೀವು ಹೇಳ್ದಂಗೆ ಕ್ಷಿಪ್ರ ಕಾರ್ಯಾಚರಣೆ ಆಗಿದ್ದಿದ್ರೆ ಅಥವಾ ಎಮರ್ಜೆನ್ಸಿ ಅಟ್ಯಾಕ್ ಆಯಿತು ಅಂಥೇಳಿ ಆಗಿದ್ದಿದ್ರೆ ಇನ್ನೂ ಹೆಚ್ಚು ಭಯೋತ್ಪಾದಕರು, ಟೆರರಿಸ್ಟ್ಗಳು ಹತರಾಗ್ತಿದ್ರು ಅಂತ ತಮ್ಗನ್ಸುತ್ತಾ ಸರ್? ಬೆಟರ್ ರಿಸಲ್ಟ್ಸ್, ಬೆಟರ್ ಕಿಲ್ ಸ್ಕೋರ್. ನಾವು ಭಾಳ ಟೈಮ್ ಕೊಟ್ಟಿದ್ದೀವಿ ಎನಿಮಿಗೆ. ಸರ್ಪ್ರೈಸ್ ಹೋಗ್ಬಿಡ್ತು. ಈಗ ಮಾಡರ್ನ್ ವಾರ್ಫೇರ್ ಅಲ್ಲಿ, ಎನಿ ವಾರ್ಫೇರ್ ಅಲ್ಲಿ ಸರ್ಪ್ರೈಸ್ ಇಸ್ ಅ ಮೇನ್ ಕಾಂಪೊನೆಂಟ್. ಆ ಸರ್ಪ್ರೈಸ್ ನ ಕಿಲ್ ಮಾಡಿದ್ವಿ. ದೇ ವರ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ಅಟ್ಯಾಕ್, ಸೊ ದೇ ವುಡ್ ಹ್ಯಾವ್ ಟೇಕನ್ ಕೌಂಟರ್ ಮೆಷರ್ಸ್. ನಮಗೆ ತುಂಬ ಪೂರಕವಾಗಿತ್ತು ಅಂತ ಅಂದರೆ, ನಮಗೆ ಅಲ್ಲಿ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇರಲಿಲ್ಲ. ಆನಂತರ ಈಗ 1,500-2,000 ಗಡಿಯನ್ನು ಏನೀಗ ದೂರದಲ್ಲೇ ಇಸ್ರೇಲ್ ಮತ್ತು ಇರಾನ್ ಇದೆ, ಆ ರೀತಿ ವಾತಾವರಣ ಇರಲಿಲ್ಲ. ನಮಗೆ ಈಸಿ ಆಗಿತ್ತು ಅವ್ರನ್ನ ಕಿಲ್ ಮಾಡೋದಕ್ಕೆ ಅನ್ನೋದಲ್ವಾ? ಹೌದು. ಎಸ್ ಸರ್. ಮುಂದುವರೆದು ನೋಡಿ, ಅಮೆರಿಕ ಮೊನ್ನೆ B-2 ಬಾಂಬರನ್ನು ಪ್ರಯೋಗ ಮಾಡ್ತು ಇರಾನ್ನ ಮೇಲೆ. ಆ B-2 ಬಾಂಬರ್ ಶಕ್ತಿ ಸಾಮರ್ಥ್ಯ ಏನು ಸರ್? ಅದರ ಪವರ್ ಏನು? B-2 ಬಾಂಬರ್ ಬೇಸಿಕಲಿ ಅದಕ್ಕೆ 1100 hours ಫ್ಲೈಯಿಂಗ್ ಟೈಮ್ ಇದೆ. ಹೌದು. ಸೊ ಅಕಾರ್ಡಿಂಗ್ಲಿ ಅದರ ಫ್ಯೂಯಲು, ಆಯಿಲು ಎಲ್ಲ ಇದೆ. ಈಗ ವಿತ್ ಮಿಡ್ ಏರ್ ರಿಫ್ಯೂಯಲಿಂಗ್, ಮಧ್ಯದಲ್ಲಿ ಟ್ಯಾಂಕರ್ ಬರ್ತದೆ, ಆಯಿಲ್ ಟ್ಯಾಂಕರ್ ಬಂದು ಮಿಡ್ ಏರ್ ರಿಫ್ಯೂಯಲಿಂಗ್ ಅದ್ ಮಾಡಿದ್ರೆ 30,000-40,000 ಕಿಲೋಮೀಟರ್ಸ್ ಫ್ಲೈಯಿಂಗ್ ರೇಂಜ್ ಸಿಗುತ್ತೆ. ಮತ್ತೆ ಅದಕ್ಕೆ ಈ ಬಾಂಬ್ 30,000 tons. ಅಂಡ್ ಇದು ಮಾಮೂಲಿ ಬಾಂಬ್ ಅಲ್ಲ, ಇದು ಬಂಕರ್ ಬಸ್ಟರ್ ಬಾಂಬ್. ಅಂದ್ರೆ ಇಟ್ ಗೋಸ್ ಅಂಡರ್ ದ ಗ್ರೌಂಡ್, ನೆಲದ ಒಳಗಡೆ. ಹೌದು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಡ್ಯಾಮ್ ಬಸ್ಟರ್ಸ್ ಅಂತ ಇದ್ರು. ಆ ಬಾಂಬ್ ಬ್ರಿಟಿಷ್ ಏರ್ಫೋರ್ಸ್, ರಾಯಲ್ ಏರ್ಫೋರ್ಸ್ ಬಾಂಬ್ ಮಾಡುವಾಗ ಅದು ಡ್ಯಾಮ್ ಕೆಳಗಡೆ ಹೋಗಿ ಆ ಡ್ಯಾಮ್ನ ವಾಲ್ನ ಬ್ರೇಕ್ ಮಾಡೋದು, ಡ್ಯಾಮೇಜ್ ಮಾಡೋದು. ಅದೇ ರೀತಿ ಇದು ಬಂಕರ್ ಬಸ್ಟರ್ ಬಾಂಬ್. ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಆರ್ಡಿನೆನ್ಸ್. ಸೊ 30,000 tons ಪರ್ ಏರ್ಕ್ರಾಫ್ಟ್ ವೆಯ್ಟ್ ಇದೆ, ಅಷ್ಟು ವೆಯ್ಟ್. ಅಂಡ್ ಈ B-2 ಬಾಂಬರ್ ಅಂದ್ರೆ ಸ್ಟೆಲ್ತ್ ಬಾಂಬರ್. ಸ್ಟೆಲ್ತ್ ಬಾಂಬರ್ ಅಂದ್ರೆ ದೇ ಕೆನಾಟ್ ಬಿ ಶಾಟ್ ಡೌನ್ ಈಸಿಲಿ. ಯಾಕಂದ್ರೆ ಅದ್ರ ಶೇಪೇ ನೋಡುವಾಗ ಆ ರೇಡಾರು ಅದನ್ನ ಪಿಕಪ್ ಮಾಡಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ಹೇಳೋದು ಲೋ RCS, ರೇಡಾರ್ ಕ್ರಾಸ್ ಸೆಕ್ಷನ್. ಅದ್ರ ರೇಡಾರ್ದೆಲ್ಲ ರಿಫ್ಲೆಕ್ಟ್ ಆಗುತ್ತೆ, ಬೌನ್ಸ್ ಆಗುತ್ತೆ, ಅದನ್ನ ಹಿಡಿಯಕ್ಕಾಗಲ್ಲ. ಬೈ ದ ಟೈಮ್ ಇಟ್ ಕಮ್ಸ್ ಓವರ್ ದ ಟಾರ್ಗೆಟ್ ಓನ್ಲಿ ಯು ಫಿಗರ್ ಔಟ್. ಅದಕ್ಕೋಸ್ಕರ B-2 ಇಸ್ ಅ ವೆರಿ ಹೈ ಟೆಕ್ನಾಲಜಿ ಸ್ಟೆಲ್ತ್. ಸೊ ಸ್ಟೆಲ್ತ್ ಅಂದ್ರೆ ಸರ್ಪ್ರೈಸು. ಯುದ್ಧದಲ್ಲಿ ಯಾವಾಗಲೂ ಸರ್ಪ್ರೈಸ್ ಇಸ್ ದ ಮೇನ್ ಥಿಂಗ್. ಓಕೆ. ಅದರಿಂದ ಆಗುವಂಥ ಡ್ಯಾಮೇಜ್ ಏನು ಸರ್? ಈಗ ನೀವು ಹೇಳಿದ್ರಿ ಅಷ್ಟು ಡೇಂಜರಸ್ ಬಾಂಬ್ ಅದು, ಅದರಿಂದ ಆಗುವಂಥ ಡ್ಯಾಮೇಜ್ ಏನು?
ಅದರಿಂದ ಆಗ ಬಿಕಾಸ್ ಈ ನ್ಯೂಕ್ಲಿಯರ್ ಫೆಸಿಲಿಟಿ ಇರಾನ್ದು ಇರೋದು 3 ಟಾರ್ಗೆಟ್ ಅಲ್ಲಿ ಇದೆ, 3 ಲೊಕೇಶನ್ ಅಲ್ಲಿ, ಹೌದು ನಟಾನ್ಸ್, ಫೋರ್ದೋ ಅಂಡ್ ಇಸ್ಫಹಾನ್. ಹೌದು ಇದೆಲ್ಲ ದೊಡ್ಡ ಮೌಂಟೇನ್ ಕೆಳಗಡೆ ಇತ್ತು. ಹೌದು. ಸೊ ಆ ಟಾರ್ಗೆಟ್ ಡೈರೆಕ್ಟ್ಲಿ ಅಟ್ಯಾಕ್ ಮಾಡಕ್ ಆಗಲ್ಲ. ಹ್ಮ್ 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 ಸೊ ಅದು ಕೆಳಗಡೆ ಅಂಡರ್ ಗ್ರೌಂಡ್ ಹೋಗಿ ಮತ್ತೆ ಎಕ್ಸ್ಪ್ಲೋರ್ಡ್ ಆಗಬೇಕು. ಸೊ ಇಟ್ಸ್ ಅ ಡಿಲೇಡ್ ಆಕ್ಷನ್ ಹ್ಮ್ 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 ಆರ್ಮಮೆಂಟ್. ವೆರಿ ಹೈ ಟೆಕ್ನಾಲಜಿ. ಬರೀ ಅಮೆರಿಕಾ ಹತ್ರ ಇರೋದು ಕಾಣ್ತದೆ. ಇನ್ನು ರಷ್ಯಾ ಹತ್ರ ಇದೆಯಾ ಇಲ್ಲ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ಅಮೆರಿಕಾ ಹ್ಯಾಸ್ ಅಡ್ವರ್ಟೈಸ್ಡ್ ಇಟ್ಸ್ ಕೇಪಬಿಲಿಟಿ. ಓಕೆ. ಈಗ ಚೀನಾ ಮತ್ತು ರಷ್ಯಾ ನೇರವಾಗಿ ಇರಾನ್ ಜೊತೆಗೆ ನಿಲ್ತು ಅಂತ ಹೇಳಿ ಆದರೆ ಅವರ ಬಲ ಎಷ್ಟು ಜಾಸ್ತಿ ಆಗತ್ತೆ ಅಥವಾ ಇರಾನ್ ಬಲ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಸರ್? ಇದಕ್ಕೆ ನೀವು ಹೇಳ್ತಾ ಇರೋದು ಕಲೆಕ್ಟಿವ್ ಸೆಕ್ಯೂರಿಟಿ. ಈಗ ಬರೀ ಅಮೆರಿಕಾ ಅಲ್ಲಿ ನಿಂತಿದೆ, ರಷ್ಯಾ ಚೈನಾ ಸೇರಿದ್ರೆ ಅಮೆರಿಕಾಗೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಏನಾಗಿದೆ, ಅಮೆರಿಕಾ ಇಸ್ ದಿ ಸೋಲ್ ಸೂಪರ್ ಪವರ್. ಹೌದು. ಈಗ ರಷ್ಯನ್ ಪವರ್ ಚೈನೀಸ್ ಪವರ್ ಸೇರಿದ್ರೆ ಅದು ವ್ಯತ್ಯಾಸ ಆಗುತ್ತಾ ಇಲ್ಲ ಅಂತ. 100%. ಬಟ್ ಚೈನಾ ಇಸ್ ವೆರಿ ಸ್ಮಾರ್ಟ್. ಚೈನಾಕ್ಕೆ ಡಸಂಟ್ ವಾಂಟ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ವಾರ್. ಎಸ್. ಚೈನಾ ನೋಸ್ ಬರೀ ನಮ್ಮ ಇಕಾನಮಿ ಇಂಪಾರ್ಟೆಂಟು, ಎಸ್. ಸೆಕ್ಯೂರಿಟಿ ಅಷ್ಟು ಬಿಟ್ಬಿಡಿ, ಸುಮ್ಮನೆ ಅದರೊಳಗೆ ಹಾಕಿದ್ರೆ ನಮ್ಮ ಇಕಾನಮಿ ನಮಗೇನೆ ಇದಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಅಂತ. ಹೌದು. ಹಾಗಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಲಿ ಇದ್ದು ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನೋಡಿ, ಒಂದು ವೇಳೆ ವರ್ಲ್ಡ್ ವಾರ್ 3 ಆಯಿತು ಅಂಥೇಳಿ ಆದರೆ ಅದು ಪ್ರಪಂಚದ ಮೇಲೆ ಬೀರುವಂಥ ಪರಿಣಾಮಗಳೇನು, ಈ ಹೊತ್ತಿಗೆ ಎಂಥ ಪರಿಸ್ಥಿತಿ ಇದೆ, ಚಿತ್ರಣ ಹೇಗಿದೆ, ನಮ್ಮಲ್ಲಿರುವಂಥ ವೆಪನ್ಗಳು, ಇಸ್ರೇಲ್, ಅಮೇರಿಕಾ ಈ ಎಲ್ಲ ರಾಷ್ಟ್ರಗಳು ಹೇಗೆ ಮುಗಿಬಿದ್ದು ಡೆಮಾಲಿಷ್ ಮಾಡ್ಬೋದು ಅನ್ನೋದ್ರ